ಬಾಡಿ ಪೇನ್ ಆಗಲ್ಲ, ಆದರೆ ಜಾಯಿಂಟ್ಸ್ ಪೇನ್ ಆಗುತ್ತೆ. ಜಾಯಿಂಟ್ ಸ್ಟಿಫ್ನೆಸ್ ಥರ ಅನಿಸುತ್ತೆ. ಒಂಥರ ಏನೋ ಒಂಥರ ಅನ್ಕಂಫರ್ಟೇಬಲ್ ನಿಮಗೆ ಅನಿಸ್ತಾ ಇರುತ್ತೆ. ಲೈಕ್ ಕುತ್ಕೊಳ್ಳುವಾಗ ನಿಂತ್ಕೊಳ್ಳುವಾಗ ಬೋನ್ಸಲ್ಲಿ ಸೌಂಡ್ ಬರೋ ಅಂಥದ್ದು, ಸ್ಟಿಫ್ ಆಗುವಂಥದ್ದು, ಸರಿಯಾಗಿ ಸಡನ್ನಾಗಿ ಮೂಮೆಂಟ್ ಮಾಡೋಕ್ಕಾಗದೇ ಇರೋವಂಥದ್ದು, ಸಡನ್ನಾಗಿ ಕೂತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇರೋದು, ಈ ಥರದ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅಂದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಯಾಕಂದರೆ ಇದು ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಆಗಿರ್ಬೋದು, ಸಯಾಟಿಕಾ ಸಿಂಪ್ಟಮ್ಸ್ ಆಗಿರ್ಬೋದು, ಅಥವಾ ದೇಹದಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿಬಿಟ್ಟು ಅದರಿಂದ ಆಗ್ತಾ ಇರುವಂಥ ಸಮಸ್ಯೆ ಆಗಿರ್ಬೋದು, ಅಥವಾ ಜಾಯಿಂಟ್ಸ್ನ ಓವರ್ ಯೂಸ್ ಅಂದರೆ ಅತಿಯಾದ ಬಳಕೆ, ಅವಶ್ಯಕತೆಗಿಂತ ಜಾಸ್ತಿ ಬಳಸಿದಾಗ ಮೂಳೆಗಳು ಸವಿಯುತ್ತೆ. ಸೊ ಈ ಎಲ್ಲ ಕಾರಣಗಳಾಗಿರ್ಬೋದು. ನಿಮಗೇನಾದರೂ ಈ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಅಂದರೆ ವೈಟಮಿನ್ ಡಿ ಲೆವೆಲ್ನ ಚೆಕ್ ಮಾಡಿಸಿ, ಕ್ಯಾಲ್ಸಿಯಂ ಲೆವೆಲ್ನ ಚೆಕ್ ಮಾಡಿಸಿ, ಒಮೆಗಾ 3 ಸಪ್ಲಿಮೆಂಟ್ಸನ್ನು ಆ್ಯಡ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇದು ತುಂಬ ಸಿಂಪಲ್ ಟಿಪ್ ಇದೆ, ಬಟ್ ಇದು ತುಂಬ ಒಳ್ಳೆ ಬೆನಿಫಿಟ್ಸನ್ನು ಕೊಡುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ನಿಮ್ಮ ಪೇರೆಂಟ್ಸು ಅಬೋವ್ 40 ಇರ್ತಾರೆ. ಸೊ 40+ ಆದಮೇಲೆ ಬೇಸಿಕ್ ಬ್ಲಡ್ ಟೆಸ್ಟನ್ನು ಮಾಡಿಸಿ ಆದಷ್ಟು ಬೇಗ ಅವ್ರ ಬಾಡಿಗೆ ಸರಿಯಾದ ಆಹಾರ, ಗೈಡೆನ್ಸ್ ಮತ್ತು ಸಪ್ಲಿಮೆಂಟನ್ನು ಕೊಡಿಸಿದ್ರೆ ಖಂಡಿತವಾಗ್ಲೂ ಅವರಿಗೆ ಈ ಥರದ ಸಮಸ್ಯೆಗಳು ಬರೋದಿಲ್ಲ.